Mount Zion. ನಾವು ಹೋಗಿ ರಕ್ಷಣ ನೋಡುವುದಾದ್ರೆ ಅಲ್ಲಿ ಜನರು ಹೇಳುವಂತ ಮಾತೇನೆಂದ್ರೆ ನಾವು ಕರ್ತನ ಪರ್ವತಕ್ಕೆ ನಾವು ಹೋಗೋಣ. From Mount Zion the word will come forth. ಕರ್ತನ ಪರ್ವತದಿಂದ ಆತನ ಸಂದೇಶವು ವಾಕ್ಯವು ಪ್ರಚುರಗೊಳ್ಳುತ್ತದೆ. Now what does that signify? ಇದು ಯಾವ ರೀತಿಯಲ್ಲಿ ಅರ್ಥ ಬರುತ್ತದೆ? Jerusalem is located on mountains. ಯೆರೂಸಲೇಮ್ ಪಟ್ಟಣ ನೋಡುವುದಾದ್ರೆ ಅದು ಬೆಟ್ಟಗಳ ಮೇಲೆ ಸ್ಥಾಪಿತಗೊಂಡಿದೆ. So Mount Zion symbolically refers again to church. ಝಾಯನ್ ಅಂತ ಈ ಪರ್ವತ ಅದು ಮತ್ತೆ ಅದು ಸಭೆಗೆ ಅದು ಹೋಲಿಕೆಯನ್ನು ಹೊಂದಿಕೊಳ್ಳುತ್ತದೆ. At the time of this writing, ಈ ಒಂದು ಬರಹಗಳ ಸಮಯದಲ್ಲಿ the law of Moses, as it is called, the Torah, was the word for Israelites. ನಾವು ನೋಡ್ತೀವಿ ಮೋಶೆಯ ಧರ್ಮಶಾಸ್ತ್ರವು ಇಬ್ರಿಯ ಭಾಷೆಯಲ್ಲಿ ತೋರಾ ಎಂಬುದಾಗಿ ಹೇಳ್ತಾರೆ. ಅದು ಇಸ್ರೇಲಿಯರಿಗೆ ಅದು ಧರ್ಮವಾಗಿತ್ತು. And that was given on Mount Sinai. ಆ ಧರ್ಮಶಾಸ್ತ್ರ ಅದು ಸೀನಾಯಿ ಬೆಟ್ಟದಲ್ಲಿ ಅದು ಕೊಡಲ್ಪಟ್ಟಿತ್ತು. But now the Lord is telling Isaiah, ಆದರೆ ಈಗ ಯೆಶಾಯನಿಗೆ ಕರ್ತನು ಹೇಳಿರುವಂತ ಮಾತು, Isaiah, in the days to come, ಬರುವಂತ ದಿವಸಗಳಲ್ಲಿ the word will go forth not from the perspective of the law, but from the church that I'm going to establish. ಮುಂದೆ ಬರುವಂತ ದಿವಸಗಳಲ್ಲಿ ಧರ್ಮಶಾಸ್ತ್ರದ ಈ ಸಂದೇಶ ಅದು ಧರ್ಮಶಾಸ್ತ್ರದ ಮೇಲೆ ಅರ್ಥವಾಗದೆ ಅದು ಸಭೆಯಂತ ಆ ಒಂದು ಕರೆಯಲ್ಲಿ ಹಾಗೂ ಸ್ಥಾಪನೆಯಲ್ಲಿ ಆ ಸಂದೇಶ ಹೋಗುವಂತದ್ದಾಗಿದೆ. The beloved writer John, in his Gospel, chapter 1, verse 17, he says, law came from Moses, but grace and truth comes from Jesus Christ. ನಾವು ನೋಡ್ತೀವಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಧರ್ಮಶಾಸ್ತ್ರವು ಯೋಹಾನ ಹೇಳ್ತಾ ಇದ್ದಾರೆ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಬಂತು, ಆದರೆ ಕೃಪೆಯು ಹಾಗೂ ಸತ್ಯತೆಯು ಕ್ರಿಸ್ತನ ಮುಖಾಂತರ ಬಂದಿದೆ. In fact, if you read the Gospel of John, chapter 1, he again mentions how Jesus is the light. ನಾವು ಯೋಹಾನ ಸುವಾರ್ತೆ ನೋಡುವುದಾದ್ರೆ ಅಲ್ಲಿ ಸುವಾರ್ತಿಕನು ಹೇಳುವಂಥದ್ದು ಸಹ ಇದೆ, ಕ್ರಿಸ್ತನು ಆ ಬೆಳಕಾಗಿದ್ದಾನೆ. So what does this tell us? ಇದು ನಮಗೆ ಏನು ತಿಳಿಯಪಡಿಸುತ್ತದೆ? Let's not hold on to man-made traditions. ನಾವು ಮಾನವರು ಸೃಷ್ಟಿ ಮಾಡಿರುವಂತ ಪದ್ಧತಿಗಳ ಮೇಲೆ ನಾವು ಕಾತುಕೊಳ್ಳದೆ We will fail in our testimony. ನಾವು ನಮ್ಮ ಸಾಕ್ಷಿಯಲ್ಲಿ ನಾವು ಎಂದು ಹೋಗುತ್ತೇವೆ. We need to hold on to Jesus Christ.